ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ರೇಣುಕಸ್ವಾಮಿ ಮಾದರಿಯ ಯುವಕನ ಕಿಡ್ನಾಪ್ ಹಾಗೂ ಹಲ್ಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹೇಮಂತ್ ಪ್ರಕರಣದ ಮೊದಲ ಆರೋಪಿ ಸಂತ್ರಸ್ತ ಕುಶಾಲ್ನ ಅಪಹರಿಸಿ ಕಿಡ್ನಾಪ್ ಮಾಡಲು ಪ್ರಯತ್ನಿಸಿದ್ದೇ ಈತ. ತನಿಖೆ ವೇಳೆ ಹೇಮಂತ್ ವಿರುದ್ಧ ಒಟ್ಟು 4 ಕೇಸ್ಗಳು ಇರೋದು ಗೊತ್ತಾಗಿದೆ. ಸುಧೀರ್ ರಾವ್ ದಂಪತಿಗೆ 23 ವರ್ಷದ ನೇಹಾ ಒಬ್ಬಳೇ ಮಗಳು. ತಂದೆ ತಾಯಿ ಬೆಂಗಳೂರಲ್ಲಿ ವಾಸ, ಒಡಿಶಾದಲ್ಲಿ ನೇಹಾ ರಾವ್ ಕೆಲಸ. ತಂದೆ ತಾಯಿ ದೂರ ಇದ್ದಿದ್ದಕ್ಕೆ ನೇಹಾಗೆ ಕಾಡ್ತಿತ್ತ ಹೋಮ್ ಸಿಕ್ನೆಸ್. ಬೆಳಗ್ಗೆ ಅಮ್ಮನಿಗೆ ಗುಡ್ ಮಾರ್ನಿಂಗ್ ಅಮ್ಮ ಎಂದು ಮೆಸೇಜ್. ಸಂಜೆ ವೇಳೆಗೆ ನಿಧನರಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಆಗ್ತಿರೋ ಮರಣ ಮೃದಂಗ ಮುಂದುವರೆದಿದೆ. ದಾವಣಗೆರೆಯಲ್ಲಿ ಕಾಲೇಜು ಓದ್ತಿದ್ದ ಯುವಕ ನಿಧನ. ಧಾರವಾಡದಲ್ಲಿ UPSC ತಯಾರಿ ನಡೆಸುತ್ತಿದ್ದ ಯುವತಿ ಇನ್ನಿಲ್ಲ. ಮನೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಜೀವ ಕಳೆದುಕೊಂಡ ಉದ್ಯಮಿ ರೇಖಾ ಮುರುಗೇಶ್ ಪುತ್ರ 22 ವರ್ಷದ ಅಕ್ಷಯ್. UPSC ತಯಾರಿ ಮಾಡ್ತಿದ್ದ 26 ವರ್ಷದ ಜೀವಿತಾ ಕುಸಗೂರು ತಲೆ ಸುತ್ತು ಎಂದಾಕೆಯ ಆಸ್ಪತ್ರೆಗೆ ರವಾನೆ ಮಾಡೋ ಮಾರ್ಗ ಮಧ್ಯದಲ್ಲೇ ಯುವತಿಯ ಜೀವ ಹೋಗಿದೆ. ಭಾರತ್ ಬಂದ್ಗೆ 10 ಸೆಂಟ್ರಲ್ ಟ್ರೇಡ್ ಯೂನಿಯನ್ಗಳು ಕರೆ. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಭಾರತ್ ಬಂದ್ನಿಂದ ದೇಶದಲ್ಲಿ ಬ್ಯಾಂಕಿಂಗ್, ಪೋಸ್ಟಲ್, ವಿಮಾ ಸೇವೆ ಹಾಗೂ ಕಲ್ಲಿದ್ದಲು ಗಣಿ, ಕಾರ್ಖಾನೆ, ಟ್ರಾನ್ಸ್ಪೋರ್ಟ್ ಸೇವೆಯಲ್ಲಿ ವ್ಯತ್ಯಯ. ಅಂಬರೀಶ್ ಹಾಗೂ ಅಜಯ್ ಇಬ್ಬರು ಕುಚಿಕು ಗೆಳೆಯರು. ತನ್ನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಗೆಳೆಯನನ್ನೇ ಸ್ನೇಹಿತ ವೈರ್ನಿಂದ ಕತ್ತು ಬಿಗಿದು ಕೊಲೆ ಮಾಡಿರುವಂತಹ ಘಟನೆ. ಕೊಲೆ ಮಾಡಿ ಪೊಲೀಸ್ ಠಾಣೆಗೆ ಹೋಗಿ ಅಜಯ್ ಶರಣಾಗಿದ್ದಾನೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮುರುಡಿಯಲ್ಲಿ ಈ ಘಟನೆ ನಡೆದಿದೆ.